ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಾಂಗ್ಲಾದೇಶ ಹದ್ದು ಮೀರಿ ವರ್ತನೆ ಮಾಡ್ತಾ ಇದೆ. ಅದರಲ್ಲೂ ಬಾಂಗ್ಲಾದೇಶದ ಜನ ಅಲ್ಲಿನ ಹಿಂದೂಗಳನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತರು ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕ್ತಾ ಇದ್ದಾರೆ. ಒಬ್ಬ ಹಿಂದುವನ್ನ ಹೊಡೆದು ಬಡಿದು ಜೀವಂತವಾಗಿ ಸುಟ್ಟ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಹಿಂದುವಿನ ಜೀವವನ್ನ ಬಾಂಗ್ಲಾದೇಶದಲ್ಲಿ ತೆಗೆಯಲಾಗಿದೆ. ಹೀಗೆ ಬಾಂಗ್ಲಾದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಜೀವ ತೆಗೆಯಲಾಗ್ತಾ ಇದೆ. ಬಾಂಗ್ಲಾದ ಪಾಪಿಗಳು ಅಟ್ಟಹಾಸ ಮಾಡ್ತಾ ಇರುವಾಗಲೇ ಭಾರತದ ಈ ಪರೀಕ್ಷೆ ಬಾಂಗ್ಲಾ ಹಾಗೂ ಚೀನಾದ ಎದೆಯನ್ನೇ ನಡುಗಿಸಿ ಬಿಟ್ಟಿದೆ. ಮತ್ತೊಂದು ಕಡೆ ಬಾಂಗ್ಲಾಗೆ ಸಪೋರ್ಟ್ ಮಾಡ್ತಾ ಇರುವ ಪಾಕಿಸ್ತಾನ ಕೂಡ ಬೆಚ್ಚಿ ಬಿದ್ದಿದೆ. ಹೌದು, ಭಾರತ K4 ಅನ್ನುವ ಮಿಸೈಲ್ ಅನ್ನ ಪರೀಕ್ಷೆ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3,500 ಕಿಲೋಮೀಟರ್ ವರೆಗೆ ರೇಂಜ್ ಇರುವ ಈ ಮಿಸೈಲ್ ಈಗ ಜಗತ್ತಿನ ಗಮನ ಸೆಳೆದಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಮಿಸೈಲ್ಗೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಕ್ಯಾರಿ ಮಾಡುವ ಸಾಮರ್ಥ್ಯ ಇದೆ. 3,500 ಕಿಲೋಮೀಟರ್ ರೇಂಜ್ ಅಂದ್ರೆ ಬಾಂಗ್ಲಾದೇಶವಂತೂ ಇದರ ಮುಂದೆ ಲೆಕ್ಕಕ್ಕೆ ಇಲ್ಲ ಬಿಡಿ. ಭಾರತವನ್ನ ಕತ್ತರಿಸ್ತೇವೆ, ಹಾಗ್ ಮಾಡ್ತೇವೆ, ಹೀಗ್ ಮಾಡ್ತೇವೆ ಅಂತ ಹೇಳ್ತಾ ಇರುವ ಬಾಂಗ್ಲಾಗೆ ಭಾರತ ದೊಡ್ಡದೊಂದು ಸಂದೇಶವನ್ನ ರವಾನಿಸಿಬಿಟ್ಟಿದೆ. ಈ ಮಧ್ಯೆ ಬಾಂಗ್ಲಾದಲ್ಲಿ ಭೀಕರ ಬಾಂಬ್ ಸ್ಫೋಟ ಸಂಭವಿಸಿದೆ. ಅದು ಕೂಡ ಬಾಂಗ್ಲಾದೇಶದ ರಾಜಧಾನಿಯಲ್ಲಿ ಸ್ಫೋಟ ಸಂಭವಿಸಿದೆ. ಅಷ್ಟಕ್ಕೂ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿಯ ದಾಳಿ ಆಗ್ತಾ ಇದೆ, ಭಾರತ ಪರೀಕ್ಷೆ ಮಾಡಿರುವ K4 ಮಿಸೈಲ್ನ ಶಕ್ತಿ ಸಾಮರ್ಥ್ಯಗಳೇನು, ಬಾಂಗ್ಲಾ ಹಾಗೂ ಚೀನಾಗೆ ಟೆನ್ಷನ್ ಶುರುವಾಗಿರೋದ್ಯಾಕೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಮತಾಂಧತೆಯನ್ನ ಅಣುವಿನಲ್ಲೂ ಇಟ್ಕೊಂಡಿರುವ ಬಾಂಗ್ಲಾದೇಶದ ಪಾಪಿಗಳು ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಬ್ಬ ಹಿಂದುವನ್ನ ಜೀವಂತವಾಗಿ ಸುಟ್ಟ ಬಳಿಕ ಇದೀಗ ಮತ್ತೊಬ್ಬ ಹಿಂದುವನ್ನ ಕೂಡ ಅತ್ಯಂತ ಕ್ರೂರವಾಗಿ ಸಾಯಿಸಿದ್ದಾರೆ ಅನ್ನುವ ಮಾಹಿತಿಗಳು ಬಾಂಗ್ಲಾದಿಂದ ಬರ್ತಾ ಇದೆ. ಅಲ್ಲಿಗೆ ಬಾಂಗ್ಲಾದಲ್ಲಿರುವ ಹಿಂದೂಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದೊಂದು ವರ್ಷದಿಂದ ಬಾಂಗ್ಲಾ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದೆ. 2 ವರ್ಷದ ಹಿಂದೆ ಭಾರತದ ಆರ್ಥಿಕತೆಗೆ ಟಕ್ಕರ್ ಕೊಡ್ತಾ ಇದ್ದ ಬಾಂಗ್ಲಾ ಈಗ ಕೇವಲ ಗಲಾಟೆ ದೊಂಬಿಯಲ್ಲಿ ಮುಳುಗಿ ಬರ್ಬಾದ್ ಆಗಿ ಹೋಗಿದೆ. ಬಾಂಗ್ಲಾದೇಶದ ಜನ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ಬದಲಾಗಿ ಧರ್ಮವನ್ನ ಬೆಳೆಸಲು ಹೋಗಿ ಹಿಂಸಾಚಾರ ಮಾಡ್ತಾ ಇದ್ದಾರೆ. ತಮ್ಮ ದೇಶವನ್ನ ತಾವೇ ಹಾಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಹಿಂದೂಗಳಿಗೆ ಬದುಕೋದಕ್ಕೆ ಕೂಡ ಅವಕಾಶ ಕೊಡಬಾರದು ಅಂತ ಅಲ್ಲಿನ ಜನ ಹಿಂದೂಗಳನ್ನ ಸಿಕ್ಕಲ್ಲಿ ಹೊಡೆಯುತ್ತಿದ್ದಾರೆ. ಇಬ್ಬರ ಜೀವವನ್ನ ಈಗಾಗಲೇ ತೆಗೆಯಲಾಗಿದೆ. ಹೀಗಿರುವಾಗ ಬಾಂಗ್ಲಾದಲ್ಲಿ ಬಾಂಬ್ ಸ್ಫೋಟವೊಂದು ಸಂಭವಿಸಿದೆ. ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ದೊಡ್ಡದೊಂದು ಸ್ಫೋಟ ಸಂಭವಿಸಿ ಹಲವು ಸಾವು ನೋವುಗಳಾಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇದೊಂದು ಯಾವುದೋ ಒಂದು ವಾಹನದಲ್ಲಿ ಅಥವಾ ಆತ್ಮಾಹುತಿಯಾಗಿ ನಡೆದ ದಾಳಿಯಲ್ಲ. ಇಲ್ಲಿ ದಾಳಿಕೋರರು ಅಕ್ಷರಶಃ ಬಾಂಬ್ ಅನ್ನ ತಮ್ಮ ಕೈಯಿಂದಲೇ ಎಸೆದು ಬಿಟ್ಟಿದ್ರು. ಆದ್ರೆ ಈ ದಾಳಿ ಮಾಡಿದ್ರು ಯಾರು ಅನ್ನುವ ಬಗ್ಗೆ ಇಲ್ಲಿವರೆಗೆ ಗೊತ್ತಾಗಿಲ್ಲ. ಒಂದ್ ಕಡೆಯಲ್ಲಿ ಅಲ್ಲಿನ ಜನ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಇಂತಹ ದಾಳಿಕೋರರು ಹಿಂದೂಗಳು ಅಥವಾ ಬೇರೆ ಧರ್ಮದವರು ಅಂತ ನೋಡದೆ ದಾಳಿ ಮಾಡ್ತಾ ಇದ್ದಾರೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಬಾಂಗ್ಲಾದಲ್ಲಿ ಎಲ್ಲವೂ ಸರಿ ಇಲ್ಲ. ಎಲ್ಲವೂ ಸರಿ ಇದ್ದ ದೇಶವನ್ನ ಹಾಳು ಮಾಡಿದ್ದು ಸ್ವತಃ ಬಾಂಗ್ಲಾದೇಶದ ಜನರೇ ಅನ್ನೋದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಒಂದು ವೇಳೆ ಈಗಲೂ ಶೇಖ್ ಹಸೀನಾ ಆಡಳಿತ ನಡೆಸ್ತಾ ಇದ್ರೆ ಎಲ್ಲವೂ ಸರಿಯಾಗಿಯೇ ಇರ್ತಾ ಇತ್ತು. ಬಾಂಗ್ಲಾದ ಆರ್ಥಿಕತೆ ಕೂಡ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇತ್ತು. ಆದರೆ ತಮ್ಮ ದೇಶದ ಅಭಿವೃದ್ಧಿ ಅಲ್ಲಿನ ಜನರಿಗೆ ಬೇಕಾಗಿರಲಿಲ್ಲ ಅನ್ಸುತ್ತೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ಬಾಂಗ್ಲಾ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಂಡಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗೆ ಬಾಂಗ್ಲಾದೇಶದಲ್ಲಿ ಈ ರೀತಿಯ ಸನ್ನಿವೇಶ ಇರುವಾಗ ಭಾರತ ಅದೊಂದು ಮಿಸೈಲ್ ಪರೀಕ್ಷೆ ಮಾಡಿದೆ. ಆ ಮಿಸೈಲ್ನ ಹೆಸರು K4. ನಾವು ಆರಂಭದಲ್ಲೇ ಹೇಳಿದಂತೆ ಈ ಮಿಸೈಲ್ 3,500 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ. ಇದನ್ನೇ ನೋಡಿ ಬಾಂಗ್ಲಾ ಹಾಗೂ ಚೀನಾ ದೇಶಗಳು ಬೆಚ್ಚಿ ಬಿದ್ದಿರೋದು. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಮಿಸೈಲ್ ಅನ್ನ ಸಬ್ಮರೀನ್ ನಿಂದ ಸುಲಭದಲ್ಲೇ ಲಾಂಚ್ ಮಾಡಬಹುದು. ಅಲ್ಲಿಗೆ ಚೀನಾ ಹಾಗೂ ಬಾಂಗ್ಲಾದೇಶಗಳು ಭಾರತಕ್ಕೆ ಸುಲಭ ತುತ್ತಾಗಿ ಪರಿಣಮಿಸುತ್ತವೆ. ಹಾಗಂತ ಚೀನಾದ ಬಳಿ ಇಂತಹ ಮಿಸೈಲ್ ಇಲ್ಲ ಅಂತಲ್ಲ. ಚೀನಾದ ಬಳಿ ಕೂಡ ನಮ್ಮ ಮೇಲೆ ದಾಳಿ ಮಾಡುವ ಮಿಸೈಲ್ಗಳಿದ್ದಾವೆ. ಆದರೆ ಭಾರತದ ಬಳಿ ಕೂಡ ನಮ್ಮ ರಾಜಧಾನಿಯ ಮೇಲೆ ದಾಳಿ ಮಾಡುವ ಮಿಸೈಲ್ ಇದೆ ಅನ್ನೋದು ಗೊತ್ತಾದರೆ ಚೀನಾ ಅಷ್ಟು ಸುಲಭದಲ್ಲಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಮಾಡಿದ್ರೂ ಅಲ್ಲಿಂದ ಮಿಸೈಲ್ ಸಿಡಿದ ತಕ್ಷಣವೇ ಭಾರತ ಕೂಡ ಚೀನಾ ರಾಜಧಾನಿಯನ್ನ ಒಡಿಸ್ ಮಾಡಿಬಿಡುತ್ತೆ. ಇನ್ನು ಬಾಂಗ್ಲಾದೇಶವಂತೂ ಇದರಲ್ಲಿ ಲೆಕ್ಕಕ್ಕೆ ಇಲ್ಲ ಬಿಡಿ. ಅವರ ಬಳಿ ಮಿಸೈಲ್ಗಳು ಕೂಡ ಇಲ್ಲ, ರಕ್ಷಣಾ ಉಪಕರಣಗಳು ಕೂಡ ಇಲ್ಲ. ಅವರ ಬಳಿಯಲ್ಲಿ ಬಾಂಬ್ ಇದೆ, ಉಗ್ರರಿದ್ದಾರೆ, ತಲೆಯಲ್ಲಿ ಏನೇನೋ ತುಂಬಿಕೊಂಡಿರುವ ಜನರಿದ್ದಾರೆ ಬಿಟ್ರೆ ಬಾಂಗ್ಲಾದೇಶದ ಬಳಿ ಸದ್ಯಕ್ಕೆ ಏನೇನೂ ಇಲ್ಲ. ಹೀಗಾಗಿ ಬಾಂಗ್ಲಾ ಏನಾದರೂ ಭಾರತದ ಮೇಲೆ ಸಣ್ಣದೊಂದು ದಾಳಿ ಮಾಡಿದ್ರೂ ಕೂಡ
ಆ ಕ್ಷಣದಲ್ಲೇ K4 ಮಿಸೈಲ್ ಬಾಂಗ್ಲಾವನ್ನ ಭೂಪಟದಿಂದಲೇ ಅಳಿಸಿ ಹಾಕ್ಬಿಡುತ್ತೆ. ನಾವು ಆರಂಭದಲ್ಲೇ ಹೇಳಿದಂತೆ ಈ ಮಿಸೈಲ್ ಅನ್ನ ಸಬ್ಮರೀನ್ನಿಂದ ಲಾಂಚ್ ಮಾಡಬಹುದು. ಹೀಗಾಗಿ ಇದನ್ನ ಎಲ್ಲಿಂದ ಬೇಕಾದರೂ ಲಾಂಚ್ ಮಾಡುವ ಅವಕಾಶ ಭಾರತಕ್ಕಿದೆ. ಬಾಂಗ್ಲಾ ತಂಟೆಗೆ ಬಂದರೆ ಬಂಗಾಲ ಕೊಲ್ಲಿಯಿಂದ ಲಾಂಚ್ ಮಾಡಬಹುದು. ಚೀನಾ ಕಿರಿಕ್ ಮಾಡಿದರೆ ಅಂಡಮಾನ್ ನಿಕೋಬಾರ್ ಪ್ರದೇಶದಿಂದ ಲಾಂಚ್ ಮಾಡಬಹುದು. ಅಷ್ಟೇ ಅಲ್ಲ, ಸೌತ್ ಚೀನಾ ಸಮುದ್ರದಲ್ಲಿ ಸೈಲೆಂಟ್ ಆಗಿ ಹೋಗಿ ಕೂಡ ದಾಳಿ ಮಾಡಬಹುದು. ಅಂತಹ ಸಾಮರ್ಥ್ಯವನ್ನ ಈ ಮಿಸೈಲ್ ಹೊಂದಿದೆ. ಇನ್ನು ಪಾಕಿಸ್ತಾನದ ಮೇಲೆ ಕೂಡ ಈ ಮಿಸೈಲ್ ಅನ್ನ ಬಳಸಿಕೊಂಡು ಸರ್ಪ್ರೈಸ್ ಅಟ್ಯಾಕ್ ಮಾಡಬಹುದು. ಎಲ್ಲಿಂದ ಮಿಸೈಲ್ ಬಂತು ಅನ್ನೋದೇ ಪಾಕಿಸ್ತಾನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ. ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಮಿಸೈಲ್ ಸಾಮಾನ್ಯ ಮಿಸೈಲ್ ಅಲ್ಲ, ಇದೊಂದು ನ್ಯೂಕ್ಲಿಯರ್ ಪವರ್ ಹೊಂದಿರುವ ಮಿಸೈಲ್. ಹಾಗಂತ ಕೇವಲ ಸಬ್ಮರೀನ್ ಮೂಲಕ ಮಾತ್ರ K4 ಮಿಸೈಲ್ ಅನ್ನ ಉಡಾವಣೆ ಮಾಡೋದಲ್ಲ, ಫೈಟರ್ ಜೆಟ್ಗಳ ಮೂಲಕವೂ ಕೂಡ ಮಾಡಬಹುದು. ಭೂಮಿಯಿಂದಲೇ ಸಿಡಿಸಬಹುದು. ನೆಲ, ಜಲ, ಗಾಳಿ ಹೀಗೆ ಈ 3 ವಿಭಾಗದಿಂದಲೂ ಈ ಮಿಸೈಲ್ ಅನ್ನ ಬಳಕೆ ಮಾಡಬಹುದು. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಸದ್ಯ ಭಾರತ ಪರೀಕ್ಷೆ ಮಾಡಿರುವ ಮಿಸೈಲ್ ಕೇವಲ 6 ದೇಶಗಳ ಬಳಿ ಮಾತ್ರ ಇರೋದು. ಜಗತ್ತಿನ 6 ದೇಶಗಳ ಬಳಿ ಇರುವ ಮಿಸೈಲ್ ಭಾರತದ ಬಳಿಯಲ್ಲೂ ಕೂಡ ಈಗ ಇದೆ ಅನ್ನೋದು ನಮ್ಮ ಹೆಮ್ಮೆ. ನಾವು ನಮ್ಮ ದೇಶದ ಬಗ್ಗೆ ಹೇಳಿಕೊಳ್ಳುವಾಗ ಕೆಲವೊಂದು ವಾಸ್ತವ ಸಂಗತಿಯನ್ನ ಕೂಡ ಹೇಳಬೇಕು. 6 ದೇಶಗಳಿಗೆ ಹೋಲಿಸಿದ್ರೆ ಭಾರತದ ರೇಂಜ್ ಕೊನೆಯ ಸ್ಥಾನದಲ್ಲಿದೆ. ಚೀನಾದ ಬಳಿ JL-2 ಅನ್ನುವ ಮಿಸೈಲ್ ಇದೆ. ಅದರ ರೇಂಜ್ ಸುಮಾರು 7,000 ಕಿಲೋಮೀಟರ್ ಇದೆ. ಅಂದರೆ ಭಾರತದ ಬಳಿ ಇರುವ ಮಿಸೈಲ್ಗಿಂತ 2 ಪಟ್ಟು ಸಾಮರ್ಥ್ಯ ಚೀನಾದ ಮಿಸೈಲ್ಗಿದೆ. ಹಾಗಂತ ನಾವು ಬೇಸರ ಪಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ಇದು ಆರಂಭ ಮಾತ್ರ. ಮುಂದಿನ ಹಂತದಲ್ಲಿ ನಮ್ಮ ವಿಜ್ಞಾನಿಗಳು ಕೂಡ ಇಷ್ಟು ಸಾಮರ್ಥ್ಯವಿರುವ ಮಿಸೈಲ್ ಅನ್ನ ಖಂಡಿತವಾಗಿಯೂ ಕಂಡುಹಿಡಿತಾರೆ. ಇನ್ನು ರಷ್ಯಾದ ಬಳಿ ಇರುವ ಮಿಸೈಲ್ 10,000 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ. ಅಮೆರಿಕದ ಬಳಿಯಂತೂ 12,000 ಕಿಲೋಮೀಟರ್ ರೇಂಜ್ ಇರುವ ಮಿಸೈಲ್ ಇದೆ. ಹೀಗೆ ಉಳಿದ ದೇಶಗಳ ಬಳಿ ಕೂಡ ಮಿಸೈಲ್ ಇದೆ. ಈಗ ಭಾರತ ಕೂಡ ನಾವೇನು ಕಮ್ಮಿ ಇಲ್ಲ ಅನ್ನುವ ಹಾಗೆ ಮೊದಲ ಹೆಜ್ಜೆಯನ್ನ ಇಟ್ಟಿದೆ. ಮುಂದಿನ ದಿನಗಳಲ್ಲಿ ರೇಂಜ್ ಅನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸದ್ಯಕ್ಕಂತೂ ಇಂಥದ್ದೊಂದು ಮಿಸೈಲ್ನ ಅಗತ್ಯ ಭಾರತಕ್ಕಿತ್ತು. ಭಾರತದ ಸುತ್ತಲೂ ಈಗ ಶತ್ರುಗಳೇ ತುಂಬಿದ್ದಾರೆ. ಒಂದು ಕಡೆಯಲ್ಲಿ ಪಾಕಿಸ್ತಾನ, ಇನ್ನೊಂದು ಕಡೆಯಲ್ಲಿ ಚೀನಾ, ಈಗ ಹೊಸದಾಗಿ ಹುಟ್ಕೊಂಡಿರುವ ಬಾಂಗ್ಲಾ. ಹೀಗಾಗಿ ದಿಕ್ಕುಗಳಲ್ಲಿ ಶತ್ರುಗಳಿರುವಾಗ ಭಾರತ ರಕ್ಷಣಾ ವಿಭಾಗದಲ್ಲಿ ಬಲಿಷ್ಠವಾಗಬೇಕಾಗುತ್ತೆ. ಹೀಗಾಗಿ ಭಾರತ ಮಿಸೈಲ್ ಪರೀಕ್ಷೆಗಳನ್ನು ಮಾಡ್ತಾ ಇದೆ. ಇನ್ನು ಸದ್ಯಕ್ಕೆ ಭಾರತಕ್ಕಿರುವ ಸಾಮರ್ಥ್ಯದ ಪ್ರಕಾರ ಒಂದು ಸಬ್ಮರೀನ್ನಲ್ಲಿ 4 K4 ಮಿಸೈಲ್ ಅನ್ನ ಇರಿಸಬಹುದು. ಅಂದರೆ ಒಂದು ಸಬ್ಮರೀನ್ನಿಂದ 4 ಮಿಸೈಲ್ಗಳನ್ನು ಲಾಂಚ್ ಮಾಡುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತದ ಬಳಿ ಒಟ್ಟು 2 ಸಬ್ಮರೀನ್ಗಳಿದೆ. ಈ 2 ಸಬ್ಮರೀನ್ಗಳಿಂದ 8 ಮಿಸೈಲ್ಗಳನ್ನು ಲಾಂಚ್ ಮಾಡಬಹುದು. ಅಲ್ಲಿಗೆ ಬಾಂಗ್ಲಾವಂತೂ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿ ಬಿಡುತ್ತೆ. ಇದೇ ಕಾರಣಕ್ಕಾಗಿ ಬಾಂಗ್ಲಾ ಬೆವರುತ್ತಿರುವುದು. ಅದೇನೇ ಇರಲಿ, ಭಾರತ ಎಲ್ಲದಕ್ಕೂ ಸಜ್ಜಾಗ್ತಾ ಇದೆ. ಯಾರೇನೇ ಮಾಡಿದ್ರೂ ಭಾರತವನ್ನು ಟಚ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದರಲ್ಲೂ ಇತ್ತೀಚೆಗೆ ಭಾರತ ರಕ್ಷಣಾ ವಲಯದಲ್ಲಿ ಬಲಿಷ್ಠವಾಗ್ತಾ ಇದೆ. ಬಾಂಗ್ಲಾ ಏನೇ ಮಾಡಿದ್ರೂ ಭಾರತವನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಈ ಮಿಸೈಲ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.